ಎಲ್ರಿಗೂ ನಮಸ್ಕಾರ. ಕಲರ್ವಾ ಟ್ಯುಟೋರಿಯಲ್ಸ್ನ ಈ ವಿಡಿಯೋಗೆ ಸ್ವಾಗತ. ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ಕನ್ನಡ ಸಬ್ಜೆಕ್ಟ್ ಎಕ್ಸಾಮ್ ಏನಿದೆ, SSLC ಪರೀಕ್ಷೆ, ಇದರ ಕ್ವಶನ್ ಪೇಪರ್ಸ್ ಇದೆ. ನಾವು ಕ್ವಶನ್ಸ್ ಯಾವ ಥರ ಬಂದಿದೆ, ಅದಕ್ಕೆ ಆನ್ಸರ್ಸ್ ಏನಿರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಕ್ವಶನ್ನು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಕ್ವಶನ್ ಏನಪ್ಪಾ, ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಅನುಸ್ವಾರ ವಿಸರ್ಗಗಳನ್ನ ಏನಂತಾರೆ? ಯೋಗವಾಹ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಲೋಕದೊಳ್ ಅಂತ ಪದ ಕೊಟ್ಟಿದರಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಇದು ಸಪ್ತಮಿ ವಿಭಕ್ತಿ. ನೆಕ್ಸ್ಟ್ ಕ್ವಶನ್, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕಂಗೆಡು ಇದು ಯಾವ ಸಮಾಸ? ಇದು ಕ್ರಿಯಾ ಸಮಾಸ. 4ನೇ ಕ್ವಶನ್, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ? ಕ್ವಶನ್ ಮಾರ್ಕ್. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ಪೂರ್ಣ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಅರ್ಧ ವಿರಾಮ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದೇನ್ ಚಿಹ್ನೆ ಇದು? ಇದು ಪ್ರಶ್ನಾರ್ಥಕ ಚಿಹ್ನೆ. ಬಿ ಕರೆಕ್ಟ್ ಆನ್ಸರ್. ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಇದರಲ್ಲಿ ಅಜಂತ, ವಿದ್ಯಾಭ್ಯಾಸ, ಅತ್ಯಾದರ, ಸನ್ಮಾನ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸನ್ಮಾನ ಬಂದ್ಬಿಟ್ಟು ಅನುನಾಸಿಕ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಜಾಣತನ ಇದು ತದ್ದಿತ ಅಂತ ಭಾವನಾಮ. 2ನೇ ಕ್ವಶನ್ ಬಂದು, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ ದೃಷ್ಟಿಗೆ ದಿಟ್ಟಿ ಅಂತ ಕೊಟ್ಟಿದ್ದಾರೆ. ನೀವು 7ನೇ ಕ್ವಶನ್ ನೋಡ್ಬೋದು. ದೃಷ್ಟಿ, ದಿಟ್ಟಿ. ತಪಸ್ವಿಗೆ ಏನು? ಇದಕ್ಕೆ ಆನ್ಸರ್ ತವಸಿ. 8ನೇ ಕ್ವಶನ್ ನೋಡ್ಬೋದು. ನಾನು ಪುರುಷಾರ್ಥಕ ಸರ್ವನಾಮ. ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಇದು ಪ್ರಶ್ನಾರ್ಥಕ ಸರ್ವನಾಮ. ನೆಕ್ಸ್ಟ್ 9ನೇ ಕ್ವಶನ್ ನೋಡ್ಬೋದು. ಸುಮ್ಮನೆ ಅನ್ನೋದು ಸಾಮಾನ್ಯಾರ್ಥ ಕಾವ್ಯ. ಸರಸರಣೆ ಅನ್ನೋದು ಇದು ಅನುಕರಣಾವ್ಯಯ. ಅನುಕರಣಾವ್ಯಯ. 10ನೇ ಕ್ವಶನ್ ನೋಡೋಣ. ಸಕ್ಕಾರಿಗೆ ಸಕ್ಕರೆ. ಕಳುವ್ಯಾರೆಗೆ ಕಳುಹಿಸಿದ್ದಾರೆ ಕರೆಕ್ಟ್ ಆನ್ಸರ್. ಕಳುಹಿಸಿದ್ದಾರೆ. ಇದಿಷ್ಟು ಫಸ್ಟ್ 10 ಕ್ವಶನ್ಗಳಿಗೆ ಆನ್ಸರ್ ಆಯ್ತು. ಮುಂದಿನ ಕ್ವಶನ್ಸ್ಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೀವು ಕಲರವ ಟ್ಯುಟೋರಿಯಲ್ಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.